ನೋಡಿ ಏನೋ ಮಚ್ಚ ಎಲ್ಲಿ ಗೆಲ್ದಿದೀಯ ಗಾಡಿನ ಬಂದು ಇಡ್ತಿದ್ದ. ಏನಂತೆ 5 ರೂಪೀಸ್ ಕೊಟ್ರೆ 5 ಲಕ್ಷ ಕೊಡ್ತಾರಂತ. ಅದು ಯಾರದು ಕೊಡೋರು? ಗೌರ್ಮೆಂಟ್ ಅವರ? ಯಾರು ಚಚ್ತವನೆ. ನಡಿ ಕರ್ಕೊಂಡು ಹೋಗ್ತಿದಾರಲ್ಲ, ನಂಗೂ ಗೊತ್ತಿಲ್ಲ. ಅಲ್ಲಿದೆ ನೋಡಿ. ಏನೋ ಮಚ್ಚ ಎಲ್ಲಿ ಗೆಲ್ದಿದೀಯ ಗಾಡಿನ ಬಂದು ಇಡ್ತಿದ್ದ. ಏನು ಇಂಜಿನ್ ನೀಟಾಗಿದೆಯಾ? ನನ್ನ ಮಗನೇ, ನೀನು 70 ಮೇಲೆ ಹೊಡೆದಿರೋದೇ ಡೌಟು. ನೀನು 70 ಮೇಲೆ ಹೊಡೆದಿರೋದೇ ಡೌಟ್. ಇಂಜಿನ್ ಹೆಂಗೆ ಈಟ? ಇವನು 70 ಮೇಲೆ ಹೊಡೆದಿರೋದೇ ಡೌಟು. ಹಾಂ, ನಾವು ಮುಂದೋಗಿ ಕಾಯೋದು ನಿನಗೆ. ಗೋಮಟೇಶ್ವರನ? ಓ ಮಿನಿ. ಓ ಹೌದು ಗುರು. ಹಾಂ ಮಿನಿ. ಓ ಇಲ್ಲೇ ನಿಲ್ಲಿಸ್ಬೇಕಾ ಗುರು ಗಾಡಿನ? ಓಹೋ, ನಮ್ಮ ಬೈಕರ್ಸ್ಗೆ ಓದದ್ದೇ ರೂಟ್ ಆಯ್ತಾ? ಅವರೆಲ್ಲ ಅಲ್ಲೇ ಗಾಡಿ ನಿಲ್ಸಿದ್ದಾರೆ. ಕ್ರೌಡ್ ಇದೆ ಸ್ವಲ್ಪ. ಒಬ್ಬ ಏನು ಸಕ್ಕ ಸ್ಟೀಪ್ ಇದೆ. ನನಗೂ ವಿಚಿತ್ರ ಅನಿಸ್ತಾ ಇದೆ. ಸಖತ್ತಾಗಿದೆ ಮಾತ್ರ. ಓ ಹಿಲ್ಸ್ಗೆ ಬಂದಿದ್ದೀವ ನಾವು ಗಾಡಿನ ಎತ್ಕೊಂಡು. ಓ ಅಲ್ಲಿ ನಡ್ಕೊಂಡು ಬರ್ಬೋದು, ಇಲ್ಲಿ ಗಾಡಿ ಎತ್ಕೊಂಡು ಬರ್ಬೋದು. ಓಕೆ, ಗೊತ್ತೇ ಇರಲಿಲ್ಲ ನನಗೆ. ನಾನು ಎಲ್ಲಿಗೆ ಬರ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹಿಂದ್ಗಡೆಯಿಂದ ಬರ್ಬೋದಲ್ಲ. ಬರೀ ಶಿಲೆಗಳಿಂದಾನೇ ಕಟ್ಟಿದಾರಲ್ಲ ಎಲ್ಲ. ಒಳಗಡೆ ಏನಿದೆ? ಏನೇನೋ ಬರ್ತಿದೆ. ಮಹಾವೀರ ಬುದ್ಧ. 5 ರೂಪೀಸ್ ಕೊಟ್ಟರೆ 5 ಲಕ್ಷ ಕೊಡ್ತಾರಲ್ಲ, ಅದೇ ನೋಡಿ 5 ರೂಪೀಸ್ ಗೊತ್ತಾಗಿರೋದು. ಏನಂತೆ 5 ರೂಪೀಸ್ ಕೊಟ್ರೆ 5 ಲಕ್ಷ ಕೊಡ್ತಾರಂತ. ಅದು ಯಾರದು ಕೊಡೋರು? ಗೌರ್ಮೆಂಟ್ ಅವರ? ನಮ್ಮಪ್ಪ ಫೇಸ್ಬುಕ್ ಅನ್ನೋದು ನನಗೆ. ಅಯ್ಯೋ ದೇವ, ನಿಜವಾಗ್ಲೂ ನಾನು ಎಷ್ಟೋ ಜನ ಕೂತಿದ್ದಾರೆ ಅನ್ಕೊಂಡೆ. ಕ್ರೇಜಿ ಆಗಿದೆ. ನಾನು ಯಾರೋ ಕೂತಿದ್ದಾರೆ ಅನ್ಕೊಂಡೆ. ನೋಡಿ ಸ್ವಲ್ಪ ಪಟ್ಟ ನೋಡಿದ್ರೆ ಸ್ವಲ್ಪ ರಿಯಲಿಸ್ಟಿಕ್ ಆಗೇ ಇದೆ.
ಅಲ್ಲಿ ಫೈರಿಂಗ್ ನಡೀತಾ ಇದೆ ಬೂಟ್ ಕ್ಯಾಂಪು. ಹಾಂ ಮಚ್ಚ, ಸಖತ್ ಯೂನಿಕ್ ಆಗಿದೆ. ನೈಸ್. ಓ, 2 ಕಡೆ ಎಂಟ್ರಿ ಇದೆ, ಒಂದು ಇಲ್ಲಿ ಒಂದು ಬ್ಯಾಕ್ ಸೈಡು. ಲೊಕೇಶನ್ ಚೆನ್ನಾಗಿದೆ, ಹಿಲ್ ಮೇಲಿದೆ. ನನಗೆ ಜೈನರದ್ದ ಹಿಂದೂಗಳದ್ದ ಅಂತಲೇ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿತ್ತು, ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಆಯಿತು. ಹುಡುಗರೆಲ್ಲ ನಾನು ಬಿಟ್ಟು ಹೋಗ್ಬಿಟ್ರು. ಅವರು ಇಲ್ಲಿ ಕೆಳಗಡೆ ಲೇಕ್ ಇದೆ, ಲೇಕ್ ಹತ್ರ ಹೋಗಿದ್ದಾರೆ. ನಾನೀಗ ಗೇರ್ಸ್ ಹಾಕೊಳ್ಳೋದ್ರಲ್ಲಿ ಟೈಮ್ ಆಗಿಬಿಡುತ್ತೆ. ಮನೆ ಚೆನ್ನಾಗಿದೆ ಮತ್ತು ವ್ಯೂವು ಟಾಪ್ ತನಕ ಗಾಡಿ ಬರುತ್ತೆ. ಗಾಡಿ ಹಿಂದ್ಗಡೆಯಿಂದ ಬರುತ್ತೆ. ಯೂಶ್ವಲಿ ಫಸ್ಟ್ ಟೈಮ್ ಬಂದುಬಿಟ್ರೆ ಏನು ಅನ್ಕೊತೀವಿ, ಅಲ್ಲಿ ಮೆಟ್ಲಿದೆ ಅದೇ ಎಂಡ್ ಅಂತ ಅಂದ್ಕೊಂಡ್ಬಿಡ್ತೀವಿ. ಸೊ ರೊಟೇಷನ್ ಆಗಿ ಹಿಂದ್ಗಡೆಯಿಂದ ಬಂದ ತಕ್ಷಣ ಸೊ ಈ ಥರ ರೂಟ್ ಇರುತ್ತೆ. ಸೊ ಇದೇನಾಗುತ್ತೆ, ಬ್ಯಾಕ್ ಎಂಡಿಂದ ನಿಮಗೆ ಟಾಪ್ ತನಕ ಕರ್ಕೊಂಬಂದುಬಿಡುತ್ತೆ. ಹಾ ಒಳ್ಳೆ ಪೆನುಕೊಂಡ ಫೋರ್ಟ್. ಓ ಮೈ ಗಾಡ್, ಪೆನುಕೊಂಡ ಫೋರ್ಟ್ ರೋಡ್ ಇದ್ದಂಗಿದೆ, ಕಾರ್ನರ್ಸ್ಗಳು. ಒಬ್ಬೊಬ್ಬೊಬ್ಬೊಬ್ಬ ಹುಡುಗರು ಅಲ್ಲಿ ಹೊರಟಿದ್ದಾರೆ ಆಲ್ರೆಡಿ. ನೋಡಿ Z900. ಏನಕ್ಕೆ ಹೋಗ್ಲೇಬಾರದಾ? ವೈರಿಂಗ್ ಮಾಡ್ತಾ ಇದಾರಲ್ಲಿ. ಇಲ್ಲಿ ಒಳಗೆ ಹೋಗ್ತೀರಾ? ಫೈರಿಂಗ್ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ಹೋಗ್ಬಾರ್ದಂತೆ. ಪೊಲೀಸ್ ಕ್ಯಾಂಪ್ ಏನೋ ನಡೀತಾ ಇದೆ. ನಮ್ಮ ಹುಡುಗರೆಲ್ಲ ಆಲ್ರೆಡಿ ವ್ಯೂ ಎಂಜಾಯ್ ಮಾಡ್ತಾ ಇದ್ದಾರೆ. ಅಲ್ಲಿ ಫೈರಿಂಗ್ ಮಾಡ್ತಾ ಇದ್ದಾರಂತೆ, ಬಿಡ್ತಾ ಇಲ್ಲ ಹೋಗ್ಲಿಕ್ಕೆ ಯಾವ ಗಾಡಿನೂ. ಹಾಂ, ಅಲ್ಲಿ ಪೊಲೀಸ್ ಫೈರಿಂಗ್ ಮಾಡ್ತಾ ಇದ್ದಾರಲ್ಲ, ಬೂಟ್ ಕ್ಯಾಂಪು. ಈ ಕಡೆಯಿಂದ ಹೋಗೋಕೆ ಬಿಡ್ತಾ ಇಲ್ಲ ಯಾರನ್ನು, ಎಲ್ಲ ಸ್ಟಾಪ್ ಮಾಡ್ತಿದ್ದಾರಲ್ಲಿ. ಫೈರಿಂಗ್ ಬರ್ತಾ ಈ ಕಡೆ ಮಾಡ್ತಿದ್ದಾರಲ್ಲ ಫೈರಿಂಗು. ಅಲ್ಲ ಅದೇ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದರು ಅವರು. ನಾವು ಹೋಗಲ್ಲ ಬಿಡಿ, ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಅವ್ರು ಹೋಗೋರನ್ನೆಲ್ಲ ಸ್ಟಾಪ್ ಮಾಡಿದ್ರಲ್ಲೇ, ಬಿಟ್ಟಿಲ್ಲ ಮುಂದ್ಗಡೆ ಹೋಗೋಕ್ಕೆ. ಹಾಂ, ಚೆನ್ನಾಗಿದೆ ಮಾತ್ರ ಲೇಕು. ಬಟ್ ಮೀನುಗಳೆಲ್ಲ ತುಂಬ ಸತ್ತೋಗ್ಬಿಟ್ಟಿದ್ದಾವೆ ಇಲ್ಲಿ, ಏನಕ್ಕಂತ ನನಗಂತೂ ಗೊತ್ತಿಲ್ಲ. ಸೊ ಅಷ್ಟೊಂದು ಹಾರ್ಮ್ಫುಲ್ ಇದೆ ವಾಟರು. ಇನ್ನೂ ಮುಗ್ದಿಲ್ವಾ? ಶಿಟ್, ಇನ್ನೂ ಫೈರಿಂಗ್ ನಡೀತಾ ಇದೆ. ಅಲ್ಲಿ ಫೈರಿಂಗ್ ನಡೀತಾ ಇದೆಯೋ, ಬಿಡಲ್ಲ ಅಂತ. ಸೊ ಆ ಕಡೆ ಮುಂದ್ಗಡೆ ಫೈರಿಂಗ್ ನಡೀತಾ ಇದೆ. ಸೊ ಏನು ಫೈರಿಂಗ್, ಟ್ರೈನಿಂಗಾ? ಹಾಂ, ನಾರ್ಮಲಾ? ಓಕೆ, ಫೈರಿಂಗ್ ಎಲ್ಲ ನಡೀತಾ ಇದೆ ಅಂತ. ಸೊ ಯಾರನ್ನೂ ಬಿಡ್ತಾ ಇಲ್ಲ. ಸೊ ಎಲ್ಲರೂ ಇಲ್ಲೇ ಗಾಡಿ ಹಾಕ್ಕೊಂಡಿದ್ದೀವಿ. ಒಂದು ವೇಳೆ ಗುಂಡು ಬಂದು ಬಿದ್ದರೆ ಕತೆ ಕೈದ ಮೇಲೆ. ಓ,
ಮೀಟ್ ಯಾರ ಅವ್ನು ಚಚ್ತವನೆ. Come on guys, rev it up. ಪಾಸ್ ಆಗ್ಬಿಟ್ಟ. ಓಕೆ ಫೋಕ್ಸ್, ಸರಿ ಹಾಗಾದ್ರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಖತ್ತಾಗಿತ್ತು ಮಾತ್ರ ಇವತ್ತಿನ ರೈಡು. ಅದು 2 ಯಮಹಾ ಇಂಜಿನ್ಗಳು, 2 ರಾಯಲ್ ಎನ್ಫೀಲ್ಡ್ ಇಂಜಿನ್ಗಳು. ಸಖತ್ತಾಗಿತ್ತು. ಒಂದು ವೇಳೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು ಅಗೇನ್.